ಓಂ ಶ್ರೀ ಮಂಜುನಾಥಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಒಂದು ಸ್ಥಳವನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನಾವು ಬೆಂಗಳೂರಿನಿಂದ ಈ ಒಂದು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಾಗೆ ನಾವು ನೇತ್ರಾವತಿ ನದಿಗೆ ಹೋಗಿ ಸ್ನಾನವನ್ನು ಮುಗಿಸಿಕೊಂಡು ಸೀದಾ ಶ್ರೀ ಕ್ಷೇತ್ರದ ದರ್ಶನಕ್ಕೆಂದು ಹೊರಟ್ವಿ. ಆವಾಗ ನಮಗೆ ಕಂಡಿರೋದು ಈ ಒಂದು ಪರಶಿವನ ಮೂರ್ತಿಯನ್ನು ನೋಡಿಕೊಂಡು ಅದಾದ ನಂತರ ಅಕ್ಕಪಕ್ಕದಲ್ಲಿದ್ದ ಮಳಿಗೆಗಳನ್ನು ಹಾಗೂ ವಸತಿಗೃಹಗಳನ್ನು ನೋಡಿಕೊಂಡು ಹಾಗೆ ಮುಂದೆ ಸಾಗಿ ಈ ಒಂದು ಧರ್ಮಕ್ಷೇತ್ರದ ಹತ್ತಿರ ಬಂದ್ವಿ. ಧರ್ಮಕ್ಷೇತ್ರದ ಹತ್ತಿರ ಬಂದು ಈ ಒಂದು ದೇವಸ್ಥಾನದ ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಂಡ್ವಿ. ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಂಡ ನಂತರ ಇಲ್ಲೇ ಈ ಒಂದು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಒಳಗಡೆ ಹೋಗಿ ಕೂಡ ಸ್ವಾಮಿಯ ದರ್ಶನ ಹಾಗೂ ಅಮ್ಮನವರ ದರ್ಶನವನ್ನು ಕೂಡ ಪಡೆದುಕೊಂಡ್ವಿ. ಇದಾದ ನಂತರ ಇಲ್ಲಿ ಹೊರಗಡೆ ನಿಂತ್ಕೊಂಡು ಕೆಲವೊಂದಿಷ್ಟು ಫೋಟೋಗಳನ್ನು ಎಲ್ಲ ತಗೊಂಡು ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಒಂದು ಶ್ರೀ ಕ್ಷೇತ್ರದ ಅಪೋಸಿಟ್ ಅಂದರೆ ಈ ಒಂದು ಎದುರುಗಡೆ ಒಂದು ಸುಂದರವಾದ ಉದ್ಯಾನವನ್ನು ಕೂಡ ರೆಡಿ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಎಂಟ್ರಿಯನ್ನು ಕೊಟ್ಟು ಅದನ್ನು ಕೂಡ ನೋಡೋಕ್ಕೆ ಹೋದ್ವಿ. ಈ ಒಂದು ಉದ್ಯಾನದ ಹೆಸರು ಬಂದ್ಬಿಟ್ಟು ಲಲಿತೋದ್ಯಾಮದಲ್ಲಿ ಇವೆಲ್ಲ ಪ್ರವಾಸಿಗರು ಕೂಡ ಇಲ್ಲಿ ಬಂದು ತಮ್ಮ ಈ ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ರು. ಹಾಗೆಯೇ ಇಲ್ಲಿ ಹೊಂಡಗಳನ್ನು ಕೂಡ ರೆಡಿ ಮಾಡಿದ್ದಾರೆ. ಹೊಂಡಗಳಲ್ಲಿ ದೊಡ್ಡ ದೊಡ್ಡ ಕಲರ್ಫುಲ್ ಆಗಿರ್ತಕ್ಕಂಥ ಮೀನುಗಳನ್ನು ಕೂಡ ಬಿಟ್ಟಿದ್ದಾರೆ. ಹಾಗೆ ಈ ಒಂದು ಸುಂದರವಾದ ಮೂರ್ತಿಗಳನ್ನು ಕೂಡ ಅಲ್ಲಲ್ಲೇ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಈ ಒಂದು ಹೊಂಡದಲ್ಲಂತೂ ಅತ್ಯುತ್ತಮವಾದ ಬಣ್ಣ ಬಣ್ಣದ ಮೀನುಗಳನ್ನು ನೀವು ನೋಡ್ಬೋದು. ಹಾಗೆ ನೀವು ಇಲ್ಲಿ ಬಂದರೆ ಈ ಒಂದು ಅಕ್ವೇರಿಯಂನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡುಗರಿಗೆ ಅನುಕೂಲವಾಗಲಿ ಅಂತ ಹಾಗೂ ಅವರ ದಣಿವು ಆರಿಸಿಕೊಳ್ಳಲು ಇಲ್ಲಿ ವಿಶ್ರಾಂತಿಯ ಗೃಹಗಳನ್ನು ಕೂಡ ರೆಡಿ ಮಾಡಿದ್ದಾರೆ. ಹಾಗೂ ಇಲ್ಲಿ ಅತ್ಯುತ್ತಮವಾದ ಮೀನುಗಳನ್ನು ಕೂಡ ಇರಿಸಿ ಇವನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಪ್ರವಾಸಿಗರು ಬಂದ್ಬಿಟ್ಟು ತಮ್ಮ ಈ ಒಂದು ದಣಿವನ್ನು ಆರಿಸಿಕೊಂಡು ಈ ಒಂದು ಎಲ್ಲ ಮೀನುಗಳನ್ನು ಈ ಒಂದು ಮತ್ಸ್ಯೋದ್ಯಮವನ್ನು ಈ ಒಂದು ವನವನ್ನು ನೋಡಿಕೊಂಡು ತುಂಬ ಖುಷಿಯಾಗಿ ಹೋಗಲಿ ಅನ್ನುವಂಥ ಪ್ಲ್ಯಾನ್ ಇದಾಗಿದೆ. ಇನ್ನು ಈ ಎಲ್ಲ ಮೀನುಗಳನ್ನು ನೋಡಿಕೊಂಡ ನಂತರ ನಾವು ಮುಂದೆ ಸಾಗ್ತಾ ಈ ಒಂದು ವೃಕ್ಷೋದ್ಯಾಮದಲ್ಲಿ ಅಂದರೆ ಈ ಒಂದು ಲಲಿತೋದ್ಯಾಮದಲ್ಲಿ ಏನೆಲ್ಲ ಇದೆ ಅಂತ ನೋಡಿಕೊಂಡು ಹಾಗೆ ಮುಂದೆ ಹೆಜ್ಜೆಯನ್ನು ಇಡ್ತಾ ಇದ್ವಿ. ಹಾಗೆ ಇಲ್ಲಿ ನೋಡಿದರೆ ಒಂದು ಕಾರಂಜಿಯನ್ನು ಕೂಡ ಈ ಒಂದು ತಯಾರಿಸಿದ್ದಾರೆ. ಇಲ್ಲಿ ಈ ಒಂದು ಧರ್ಮಕ್ಷೇತ್ರದ ಮೊದಲಿನ ಸ್ಕಲ್ಪ್ಚರನ್ನು ಕೂಡ ರೆಡಿ ಮಾಡಿದ್ದಾರೆ. ಹಾಗೂ ಸಂಗೀತ ಈ ಒಂದು ಕಾರಂಜಿ ಕೂಡ ರೆಡಿ ಇದೆ. ಇದನ್ನೆಲ್ಲ ನೋಡಿಕೊಂಡ ನಂತರ ನಾವು ಅಣ್ಣಪ್ಪ ಸ್ವಾಮಿ ದರ್ಶನಕ್ಕೆಂದು ಹೊರಟ್ವಿ. ಅಣ್ಣಪ್ಪ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಹಾಗೆ ಮುಂದುವರೆದು ಈ ಒಂದು ರತ್ನಗಿರಿಯನ್ನು ನೋಡೋಕ್ಕೆ ಕೂಡ ನಾವು ಹೊರಟ್ವಿ. ರತ್ನಗಿರಿಯಲ್ಲಿ ನಾವು ಈ ಒಂದು ಸುಂದರವಾದ ಅಕ್ಕಪಕ್ಕದಲ್ಲಿ ಗಿಡಗಳನ್ನು ನೋಡ್ಕೊತ ಈ ಒಂದು ಮೆಟ್ಟಲುಗಳನ್ನು ಏರಿ ಈ ಒಂದು ಬಾಹುಬಲಿಯ ಸ್ವಾಮಿಯ ದರ್ಶನಕ್ಕೆಂದು ಹೊರಟ್ವಿ. ಅಲ್ಲೇ ಪಕ್ಕದಲ್ಲಿದ್ದ ಈ ಒಂದು ಕಲ್ಲುಗಳನ್ನು ತೆಗೆದುಕೊಂಡು ತಮ್ಮ ಭಾವನೆಗೆ ಅನುಸಾರವಾಗಿ ಇಲ್ಲಿ ಈ ಒಂದು ಹಂತ ಹಂತವಾಗಿ ಈ ಒಂದು ಕಟ್ಟಡದ ರೀತಿಯಲ್ಲೂ ಕೂಡ ಕಟ್ಟಿ ಈ ಒಂದು ಕಲ್ಲುಗಳನ್ನು ಇಟ್ಟಿದ್ದು ನಮ್ಮ ಕಣ್ಣಿಗೆ ಬಿದ್ದವು. ಹಾಗೆ ನಾವು ಮುಂದುವರೆದು ಈ ಒಂದು ಶ್ರೀ ಬಾಹುಬಲಿ ಸ್ವಾಮಿಯ ದರ್ಶನಕ್ಕೆಂದು ಹೊರಟ್ವಿ. ಬಾಹುಬಲಿ ಸ್ವಾಮಿ ಈ ಒಂದು ಮೂರ್ತಿ ಏನಿದೆ ಅದು ಅಲ್ಲಿ ಸ್ವಲ್ಪ ವರ್ಕ್ ಕೂಡ ನಡೆದಿದೆ. ಅದಕ್ಕೋಸ್ಕರ ನಾವು ಅದನ್ನು ನೋಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಇದ್ದ ಈ ಒಂದು ಮಾಹಿತಿ ಅಂದರೆ ಬಾಹುಬಲಿ ವಿಗ್ರಹದ ಮಾಹಿತಿಯನ್ನು ನೋಡ್ಕೊಳ್ಳೋಕ್ಕೆ ಅಂತ ಹೊರಟ್ವಿ. ಅಲ್ಲಿ ಸಾಕಷ್ಟು ಈ ರೀತಿಯ ಮಾಹಿತಿಗಳಿವೆ. ಹಾಗೂ ಈ ಒಂದು ಬಾಹುಬಲಿ ಮೂರ್ತಿಯ ಕೆತ್ತನೆ ಆಗಿರ್ಬೋದು, ಕೆತ್ತನೆಯನ್ನು ಮಾಡಿದ ಈ ಒಂದು ಶಿಲ್ಪಿ ಅವರ ಮೂರ್ತಿ ಕೂಡ ಅಲ್ಲಿದೆ. ಅದನ್ನು ನೋಡಿಕೊಂಡು ಪಕ್ಕದಲ್ಲಿದ್ದ ಹಸಿರು ಸೌಂದರ್ಯವನ್ನು ನೋಡಿಕೊಂಡು ಹಾಗೆ ಮುಂದುವರೆದು ನಾವು ಬಂದಿದ್ದು ಮಂಜುಷಾ ವಸ್ತು ಸಂಗ್ರಹಾಲಯಕ್ಕೆ. ಮಂಜುಷಾ ವಸ್ತು ಸಂಗ್ರಹಾಲಯದಲ್ಲಿ ಸಾಕಷ್ಟು ರೀತಿಯ ಈ ಒಂದು ವಸ್ತುಗಳನ್ನು ನಾವು ಕಾಣ್ಬೋದು. ಅದೇ ರೀತಿ ಮಂಜುಷಾ ಈ ಒಂದು ಕಾರ್ ಸಂಗ್ರಹಾಲಯ ಕೂಡ ಇದೆ. ಅಲ್ಲಿ ಹಳೆಯ ಈ ಒಂದು ಕಾರ್ಗಳನ್ನು ಕೂಡ ನೋಡ್ಬೋದು. ಅದಾದ ನಂತರ ನಾವೆಲ್ಲ ಅದನ್ನೆಲ್ಲ ನೋಡಿಕೊಂಡ ನಂತರ ನಾವು ಮುಂದುವರೆದು ಈ ಒಂದು ವಸತಿ ಗೃಹಗಳನ್ನೆಲ್ಲ ನೋಡಿ ಈ ಒಂದು ಧರ್ಮಸ್ಥಳವನ್ನು ಕಣ್ತುಂಬಿಕೊಂಡ್ವಿ. ಇಲ್ಲಿಂದ ನಾವು ಮುಂದೆ ಹೋಗಿ ಈ ಒಂದು ಆನೆಗಳು ಇರುವ ಸ್ಥಳಕ್ಕೆ ಹೋದ್ವಿ. ಆನೆಗಳು ಅಂದರೆ ಶಿವಾನಿ ಹಾಗೂ ಇನ್ನೂ 2 ಆನೆಗಳು ಕೂಡ ಅಲ್ಲಿ ಇದ್ವು. ಅವನ್ನು ಕೂಡ ನೋಡಿ ಕಣ್ತುಂಬಿಕೊಂಡ್ವಿ. ಇದಿಷ್ಟು ನಮ್ಮ ಧರ್ಮಸ್ಥಳ ಯಾತ್ರೆಯ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.